ನಮಸ್ಕಾರ. ನಾನು ನಿಮ್ಮ ಗಂಗಾವತಿ ಪ್ರಾಣೇಶ್. ಸ್ನೇಹಿತರೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಇದೇ ಫೆಬ್ರವರಿ 10ರಿಂದ ಸುಮಾರು 1 ವಾರಗಳ ಕಾಲ ನಿಮ್ಮ ಮನೆ ಬಾಗಿಲಿಗೆನೇ ಬರ್ತಾರೆ. ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮಗೆ ಮಾತ್ರೆ ನುಂಗಿಸ್ತಾರೆ. ದಯವಿಟ್ಟು ಅವ್ರು ನೋಡಿದ ತಕ್ಷಣ ಓಡೋಗೋದಾಗ್ಲಿ, ಅಯ್ಯೋ ಏನೋ ಮಾತ್ರೆ ನುಂಗಿಸಿ ನಮ್ಗೆ ಕೊಲ್ಲಕ್ಕೆ ಬಂದಿದ್ದಾರೆ ದಯವಿಟ್ಟು ಭಾವಿಸ್ಬೇಡ್ರಿ. ಪ್ರತಿಯೊಬ್ಬರು ವಯಸ್ಸಿನ ಭೇದವಿಲ್ಲದೆ ಎಲ್ಲರೂ ಈ ಮಾತ್ರೆಗಳನ್ನು ಅವ್ರು ನಿಮ್ಮ ಬಾಯಿಗೆನೇ ಈ ಮಾತ್ರೆಯನ್ನು ಹಾಕ್ತಾರೆ. ಅವರು ದಯವಿಟ್ಟು ಅವ್ರ ದೇವತೆಗಳ ಸ್ವರೂಪ ಅಂತ ಭಾವಿಸಿ ಮುಂದಿನ ಪೀಳಿಗೆ ಸುರಕ್ಷಿತವಾಗಿ ಸಂತೋಷವಾಗಿ ಆನೆಕಾಲ ರೋಗ ಬಾರದೆ ತಡ್ಕೋಬೇಕಾದ್ರೆ ಈ ಮಾತ್ರೆಗಳನ್ನ ನಾವು ನುಂಗ್ಲೇಬೇಕು. ಇದರ ಪರಿಣಾಮ ನಿಮಗೆ ಸ್ವಲ್ಪ ದಿನಗಳಾದ್ಮೇಲೆ ಗೊತ್ತಾಗುತ್ತೆ, ಅಲ್ಲೇ ಗೊತ್ತಾಗಲ್ಲ. ಅದಕ್ಕೆ ಅವ್ರು ಬಂದಾಗ ಸಹಕಾರ ಕೊಡಿ. ಅವರು ಕೊಡುವಂಥ ಮಾತ್ರೆಗಳನ್ನು ಅದು ದೇವರ ಪ್ರಸಾದ ಅಂತ ತಗೊಳ್ಳಿ. ಯಾಕಂದರೆ ಮುಂದಿನ ನಿಮ್ಮ ಪೀಳಿಗೆ ಅತ್ಯಂತ ಆರೋಗ್ಯಕರವಾಗಿರಬೇಕು, ಆನೆಕಾಲ ರೋಗದಿಂದ ದೂರ ಹೋಗಬೇಕು. ಆನೆಕಾಲ ರೋಗ ಅನ್ನೋದೇ ಇರಬಾರ್ದು. ನಿಜವಾದ ಆನೆಗಳನ್ನ ನೋಡಿದಾಗ ಮಾತ್ರ ನಮಗೆ ಆನೆ ಜ್ಞಾಪಕ ಆಗ್ಬೇಕಲ್ಲಿ, ನಮ್ಮ ಕಾಲು ನೋಡ್ಕೊಂಡಾಗ ಆನೆ ಜ್ಞಾಪಕ ಆಗಬಾರ್ದು. ಅದಕ್ಕೆ ಅವ್ರು ಬಂದು ನಿಮಗೆ ಮಾತ್ರೆಗಳನ್ನ ನುಂಗಿಸುವಾಗ ದಯವಿಟ್ಟು ಓಡೋಗೋದಾಗಲಿ, ತಪ್ಪಿಸ್ಕೊಳ್ಳೋದಾಗಲಿ, ಅವ್ರಿಗೆ ಬೈಯೋದಾಗಲಿ, ಅಥವಾ ನನ್ನ ಕೊಡಿ ನಾನು ಆಮೇಲೆ ತಗೋತೀನಿ ಅಂತ ತೆಗೆದು ಆಮೇಲೆ ಎಸೆಯೋದಾಗಲಿ ಮಾಡಬೇಡಿ ದಯವಿಟ್ಟು. ಅವರು ನಿಮ್ಮ ಪಾಲಿನ ಅಶ್ವಿನಿ ದೇವತೆಗಳಿದ್ದಾಗೆ ಅವ್ರು ನುಂಗಿಸೋ ಮಾತ್ರೆಯನ್ನು ನುಂಗಿ ಈ ಆನೆಕಾಲ ರೋಗವನ್ನು ಸಂಪೂರ್ಣ ನಮ್ಮ ದೇಶದಿಂದ ನಿರ್ಮೂಲನೆ ಮಾಡೋಣ. ಹಳ್ಳಿಗಳೆಲ್ಲ ಸುರಕ್ಷಿತವಾಗಿರಲಿ. ಕೈಕಾಲು ಗಟ್ಟಿ ಇದ್ರೇ ಮನುಷ್ಯ ಆರೋಗ್ಯಕರವಾಗಿರೋದು. ಅವುಗಳನ್ನು ನೀವು ಸುರಕ್ಷಿತವಾಗಿ ಇಟ್ಕೊಳ್ಳಿ ಅಂತ ಅವರ ಪರವಾಗಿ ನಾನು ನಿಮ್ಮಲ್ಲಿ ಸವಿನಯದಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ.